ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ವಾರವಾರವೂ ಕಿವಿದೆರೆಗೆ ಬಂದು ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ಮನ ಮುದಗೊಳಿಸುತ್ತಲೀ ವಿಚಾರ ತುಂಬಿ ಭಾವಕೋಶವ ವಿಸ್ತರಣೆಗೈದು ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಬದುಕಿಗೆ ಅನುಗೊಳಿಸಿ ಕತೆ ಕೇಳೋಣ ಕತೆ ಕೇಳೋಣ ಕತೆ ಕೇಳೋಣ. ರೇಡಿಯೋ ಮಣಿಪಾಲ್ನ ಸಹೃದಯಿ ಶ್ರೋತೃಗಳೇ, ಇದೀಗ ಪ್ರಸಾರವಾಗಲಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮದ 197ನೇ ಸಂಚಿಕೆಯಲ್ಲಿ ಸ್ವರಚಿತ ಕಥೆಯನ್ನು ವಾಚಿಸಲಿದ್ದಾರೆ ಸಾಹಿತ್ಯಾಸಕ್ತರಾದ ಪದ್ಮಾಕ್ಷಿ ಆಚಾರ್ಯ ಪಣಿಯಾಡಿ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ಮಣಿಪಾಲ ಇದರ ಕೇಳುಗರಿಗೆ ನನ್ನ ನಮಸ್ಕಾರ. ನನ್ನ ಕಥೆಯ ಶೀರ್ಷಿಕೆ ಸ್ವಾರ್ಥದ ಬದುಕು ಶೂನ್ಯ. ಅದೊಂದು ಸುಂದರವಾದ ಸಂಸಾರ. ದಂಪತಿಗಳಿಬ್ಬರೂ ಬ್ಯಾಂಕ್ನಲ್ಲಿ ಉದ್ಯೋಗಿಗಳಾಗಿದ್ರು. ಹಣದ ಕೊರತೆ ಇರಲಿಲ್ಲ, ಅಹಂಕಾರವೂ ಇರಲಿಲ್ಲ. ಸರಳವಾಗಿ ಜೀವನ ನಡೆಸ್ತಾ ಇದ್ರು. ಆದರೆ ಮದುವೆಯಾಗಿ ಹಲವು ವರ್ಷಗಳಾದರೂ ಈ ದಂಪತಿಗಳಿಗೆ ಮಕ್ಕಳಾಗಲಿಲ್ಲ. ಮಕ್ಕಳಿಲ್ಲವೆಂಬ ಕೊರತೆ ಅವರ ಮನಸ್ಸನ್ನು ಖಾಲಿ ಮಾಡಿರಬಹುದು, ಆದರೆ ಅವರ ಹೃದಯ ಇನ್ನಷ್ಟು ವಿಶಾಲವಾಗಿತ್ತು. ಕಷ್ಟವೆಂದು ಸಹಾಯ ಕೇಳಿದವರನ್ನು ಅವರು ಯಾವತ್ತೂ ತಿರಸ್ಕಾರ ಮಾಡಿರಲಿಲ್ಲ. ಶಾಲಾ ಮಕ್ಕಳ ಫೀಸೋ, ಆಸ್ಪತ್ರೆ ಬೇಕಾದ ಖರ್ಚೋ, ಹಸಿದವನಿಗೆ ಊಟವೋ, ಹೀಗೆ ತಮ್ಮಿಂದಾದಷ್ಟು ಸಹಾಯ ಮಾಡ್ತಾ ಇದ್ರು. ದೇವರು ನಮಗೆ ಮಕ್ಕಳನ್ನು ಕೊಡಲಿಲ್ಲ, ಆದರೆ ಸಹಾಯ ಮಾಡುವ ಕೈಗಳನ್ನು ಕೊಟ್ಟಿದ್ದಾನೆ ಎಂದು ತಮ್ಮೊಳಗೆ ಸಮಾಧಾನ ಪಟ್ಕೊಳ್ತಾ ಇದ್ರು. ಇಂತಹ ಬದುಕಿನ ನಡುವೆ ಒಂದಿನ ಅವರದೇ ಆಪ್ತ ಸ್ನೇಹಿತನಾದ ಒಬ್ಬ ಉತ್ತಮ ವೈದ್ಯರ ಪರಿಚಯ ಆಗ್ತದೆ. ತಮಗೆ ಮಕ್ಕಳಿಲ್ಲ ಎಂಬ ಕೊರತೆಯನ್ನು ಅವರಲ್ಲಿ ಹೇಳ್ಕೊಳ್ತಾರೆ. ಹಾಗೆ ಅವರ ಸಲಹೆಯಂತೆ ಔಷಧೋಪಚಾರವನ್ನೂ ಕೂಡ ಆರಂಭಿಸ್ತಾರೆ. ಹೀಗೆ ಒಂದಿನ ಅದೊಂದು ಸಿಹಿ ಸುದ್ದಿ. ದೇವರು ಅವರ ಖಾಲಿತನವನ್ನು ತುಂಬಿಡ್ತಾನೆ. ದಂಪತಿಗಳಿಗೆ ಒಂದು ಮುದ್ದಾದ ಹೆಣ್ಣು ಮಗು ಜನಿಸಿತು. ಅವರ ಸಂತೋಷಕ್ಕೆ ಪಾರವೇ ಇಲ್ಲ. ಮಗುವನ್ನು ಎತ್ತಿ ಹಿಡಿದು ಮುದ್ದಾಡಿ, ನಿನ್ನ ಮೂಲಕ ನಮ್ಮ ಬದುಕು ಇನ್ನಷ್ಟು ಬೆಳಗಲಿ ಎಂದು ಸಂತೋಷದಿಂದ ಅವರವರೊಳಗೆ ಹೇಳ್ಕೊಳ್ತಾ ಇದ್ರು. ಆದರೆ ಅಲ್ಲಿ ಆರಂಭವಾಯಿತು ಬದಲಾವಣೆ. ಮೊದಲು ಮಗು ಅವರ ಜೀವನದ ಭಾಗವಾಗಿತ್ತು. ನಂತರ ಮಗುವೇ ಅವರ ಜೀವನವಾಗಿ ಬಿಟ್ಟಿತು. ಅಲ್ಲಿಂದ ಅವರ ಬದುಕಿನಲ್ಲಿ ಒಂದೊಂದೇ ಆಸೆಗಳು ಹುಟ್ಟತೊಡಗಿದವು. ಏನೇ ಕೆಲಸ ಮಾಡಿದ್ರೂ, ಏನೇ ವಸ್ತು ತಗೊಂಡ್ರೂ ಇದು ನಮ್ಮ ಮಗಳಿಗೆ ಬೇಕು ಎಂಬ ಆಲೋಚನೆ ಮೊದಲು ಹುಟ್ಟುತ್ತಾ ಇತ್ತು. ಅನ್ಯರಿಗೆ ಕೊಡಬೇಕಾದ್ರೂ ಬಹಳ ಯೋಚಿಸಿ ನಂತರ ಕೊಡ್ತಾ ಇದ್ರು. ಹೀಗೆ ಕ್ರಮೇಣ ಮೊದಲು ಸಹಾಯ ಮಾಡ್ತಿದ್ದ ಆ ಕೈಗಳು ನಿಧಾನವಾಗಿ ಮುಚ್ಚಿಕೊಳ್ಳತೊಡಗಿದವು. ಏನೇ ಸಹಾಯ ಹಸ್ತ ಚಾಚುವ ಮೊದಲು ಮಗಳ ಭವಿಷ್ಯಕ್ಕೆ ಬೇಕಾಗಬಹುದೋ ಎಂದು ಯೋಚಿಸಿಕೊಡ್ತಾ ಇದ್ರು. ಅದೇ ರೀತಿ ಮಗಳಿಗೆ ಯಾವುದೇ ಕೊರತೆಯಾಗದಂತೆ ನೋಡ್ಕೊಳ್ತಾ ಇದ್ರು. ಉತ್ತಮ ವಿದ್ಯಾಭ್ಯಾಸ ಕೂಡ ಮಾಡಿಸಿದ್ರು.
ಮಗಳು ಕೂಡ ಅಷ್ಟೇ ಬುದ್ಧಿವಂತಳಾಗಿದ್ಲು. ಪ್ರತಿ ತರಗತಿಯಲ್ಲೂ ಪ್ರಥಮ ಸ್ಥಾನ ಯಾರಿಗೂ ಬಿಟ್ಟುಕೊಡ್ತಿರಲಿಲ್ಲ. ಒಂದೆರಡು ಅಂಕ ಕಡಿಮೆ ಬಂದರೂ ಗುರುಗಳೊಂದಿಗೆ ವಾದಿಸಿ ತನ್ನ ಹಕ್ಕು ಪಡ್ಕೊಳ್ತಾ ಇದ್ಲು. ಇತ್ತ ತಂದೆ ತಾಯಿಯರು ಸದಾ ನೀನ್ ನಮ್ಮ ಮಗಳು, ದೊಡ್ಡದಾಗಿ ಬೆಳಿಬೇಕು, ವೈದ್ಯ ಆಗಬೇಕು, ನಿನ್ನಿಂದ ನಾವು ಜನರ ಮುಂದೆ ಹೆಮ್ಮೆ ಪಡುವಂತಾಗಬೇಕು ಅಂತ ಆಕೆಯ ತಲೆಗೆ ಆಗಾಗ ತುಂಬುತ್ತಾ ಇದ್ರು. ಆದರೆ ಆ ದೇವ್ರು ಕೊಟ್ಟ ಮುದ್ದಾದ ಮಗಳಿಗೆ ಸೇವಾಭಾವನೆಯ ಗುಣವನ್ನು ಮಾತ್ರ ತುಂಬಲು ಆ ತಂದೆ ತಾಯಿಗಳು ಮರೆತುಬಿಟ್ರು. ಸದಾ ಹಣ, ಬಂಗ್ಲೆ, ಕಾರು, ಆಸ್ತಿ ಹೀಗೆ ಈ ಎಲ್ಲ ಸ್ವಾರ್ಥ ಆಸೆಗಳೊಂದಿಗೆ ಮಗಳನ್ನು ಬೆಳೆಸ್ತಾರೆ. ಕೊನೆಗೂ ಮಗಳು ಕೂಡ ಅಪ್ಪ ಅಮ್ಮನ ಕನಸಿನಂತೆ ವೈದ್ಯ ಆಗ್ತಾಳೆ. ಬ್ಯಾಂಕ್ ದಂಪತಿಗಳು ತಮ್ಮ ಆಪ್ತ ಗೆಳೆಯ ವೈದ್ಯನ ಹತ್ರ ಹೋಗಿ ಆಗಾಗ ಭೇಟಿ ಮಾಡಿ ತಮ್ಮ ಮಗಳ ಬಗ್ಗೆ ಹೆಮ್ಮೆ ಪಟ್ಕೊಳ್ತಾ ಇದ್ರು. ವೈದ್ಯರು ಕೂಡ ಇವರನ್ನು ನೋಡಿ ಸಂತೋಷ ಪಟ್ಕೊಳ್ತಾ ಇದ್ರು. ಹೀಗೆ ಒಮ್ಮೆ ವೈದ್ಯಕೀಯ ಶಿಕ್ಷಣ ಮುಗಿದ ನಂತರ ಅವಳ ಮಗಳಿಗೆ ಪ್ರಾಕ್ಟೀಸ್ಗಾಗಿ ಸ್ವಲ್ಪ ಸಮಯದವರೆಗೆ ದೂರದ ಹಳ್ಳಿಯಲ್ಲಿ ಕೆಲಸ ಮಾಡಬೇಕಾಗಿ ಬಂತು. ಹೇಗೋ ಒಲ್ಲದ ಮನಸ್ಸಿನಿಂದ ಅಲ್ಲಿ ಮನೆ ಮಾಡ್ತಾಳೆ. ಅಲ್ಲಿಯ ಬಡ ಜನರು, ಸರಿಯಾದ ಸಂಪರ್ಕ ವ್ಯವಸ್ಥೆ ಇಲ್ಲ, ಶುಚಿರುಚಿಯಾದ ಆಹಾರ ಇಲ್ಲ, ಮಾತನಾಡಲಿಕ್ಕೆ ಸ್ನೇಹಿತರಿಲ್ಲ. ಎಷ್ಟು ಬೇಗ ಇಲ್ಲಿಂದ ನನ್ನ ಊರಿಗೆ ಅಪ್ಪ ಅಮ್ಮನ ಬಳಿ ಹೋಗುವುದು ಎಂಬ ತವಕವೇ ಆಕೆಯನ್ನು ಕಾಡ್ತಾ ಇತ್ತು. ಇದು ಬಡವರ ಸೇವೆಗೆ ದೊರೆತ ಅವಕಾಶ ಎಂದು ಯೋಚಿಸುವ ಮನಸ್ಥಿತಿ ಅವಳಲ್ಲಿ ಮೂಡಲೇ ಇಲ್ಲ. ಆ ತಂದೆ ತಾಯರು ಕೂಡ ಹಾಗೆ ಬೆಳೆಸಲೂ ಇಲ್ಲ. ಹೀಗೆ ಕೆಲವು ದಿನಗಳು ಕಳೀತು. ಅವಳು ಪ್ರಾಕ್ಟೀಸ್ ಮುಗಿಸಿ ತನ್ನ ಊರಿಗೆ ಮರಳಿ ಬರ್ತಾಳೆ. ತಾನು ಬೆಳೆದ ಊರಿನಲ್ಲಿ ಒಂದು ಕ್ಲಿನಿಕ್ ಮಾಡುವ ಆಸೆಯನ್ನು ಅಪ್ಪ ಅಮ್ಮನಲ್ಲಿ ತಿಳಿಸ್ತಾಳೆ. ಆಚೆಗೆ ಅಪ್ಪ ಅಮ್ಮನ ಕನಸು ಕೂಡ ಅದೇ ಆಗಿತ್ತು. ಕೂಡಲೇ ತಮ್ಮ ಆಪ್ತ ಗೆಳೆಯ ವೈದ್ಯರ ಸಹಾಯದಿಂದ ಮಗಳಿಗೊಂದು ಕ್ಲಿನಿಕ್ ತೆರೆಸಿಕೊಟ್ಟು ಮಗಳನ್ನು ತಮ್ಮ ಕಣ್ಣೆದುರೇ ಇಟ್ಕೊಂಡು ಬದುಕು ಸುರಕ್ಷಿತ ಎಂದು ಭಾವಿಸಿದರು. ಹೀಗೆ ಕೆಲವು ದಿನಗಳು ಕಳೀತು. ಒಮ್ಮೆ ಮಗಳ ಕ್ಲಿನಿಕ್ಗೆ ಒಬ್ಬ ಗಂಭೀರ ಕಾಯಿಲೆ ಇರುವ ರೋಗಿ ಬರ್ತಾನೆ. ಆತನನ್ನು ಪರೀಕ್ಷಿಸಿದಾಗ ಆತನಿಗೆ ಅಪರೂಪದ ಕಾಯಿಲೆ ಇದೆ ಎಂದು ತಿಳಿಯಿತು. ಆಕೆ ರೋಗಿಯ ಮನೆಯವರನ್ನು ಕೂರಿಸಿಕೊಂಡು ಮಾತಾಡ್ತಾಳೆ. ಇದೊಂದು ಅಪರೂಪದ ಕಾಯಿಲೆ. ಈ ಕಾಯಿಲೆಗೆ ಬೇಕಾದ ಔಷಧ ಇಲ್ಲಿ ಸಿಗುವುದಿಲ್ಲ. ವಿದೇಶದಿಂದ ತರಿಸಬೇಕು. ಅದು ಬರ್ಲಿಕ್ಕೆ ಸ್ವಲ್ಪ ಸಮಯ ಹಿಡಿಬಹುದು. ಔಷಧಿ ಬಂದ್ಮೇಲೆ ನಾನೇ ನಿಮಗೆ ಕರೆ ಮಾಡ್ತೇನೆ ಅಂತ ಹೇಳಿ ತಾತ್ಕಾಲಿಕ ಚಿಕಿತ್ಸೆ ನೀಡಿ ರೋಗಿಯನ್ನು ಕಳಿಸ್ತಾಳೆ. ಕೆಲವು ದಿನಗಳ ನಂತರ ಆರ್ಡರ್ ಮಾಡಿದ ಔಷಧಿ ಒಂದೇ ಒಂದು ಬಂತು. ತಕ್ಷಣ ರೋಗಿ ಕಡೆಯವರಿಗೆ ಈ ವಿಚಾರ ತಿಳಿಸಿ ರೋಗಿಯನ್ನು ಬರಹೇಳಿ ಅಡ್ಮಿಟ್ ಮಾಡಿಕೊಳ್ತಾಳೆ. ರೋಗಿಯನ್ನು ಪರೀಕ್ಷಿಸಿ ನೋಡ್ತಾಳೆ. ಆಗಲೇ ಕಾಯಿಲೆ ಉಲ್ಬಣಗೊಂಡು ರೋಗಿಯ ಪರಿಸ್ಥಿತಿಯೂ ಕೂಡ ಗಂಭೀರವಾಗಿತ್ತು. ಇನ್ನೇನು ಔಷಧ ಕೊಡಬೇಕು ಎನ್ನುವಾಗ ಆಚೆ ಕಡೆ ಅಪ್ಪನ ಆಪ್ತ ಗೆಳೆಯರಾದ ವೈದ್ಯರಿಂದ ಒಂದು ಕರೆ ಬಂತು. ನಿನ್ನ ತಂದೆ ವಾಕಿಂಗ್ ಮಾಡುತ್ತಿದ್ದಾಗ ಅಚಾನಕ್ ಬಿದ್ದು ಆಸ್ಪತ್ರೆಗೆ ಸೇರಿಸಲಾಗಿದೆ, ನೀನು ಬೇಗ ಬಾ ಅಂತ ಹೇಳಿ ಕರೆ ಕಟ್ ಮಾಡಿದ್ರು. ಅವಳು ಕೂಡಲೇ ತನ್ನ ತಂದೆಯಲ್ಲಿಗೆ ಓಡಿ ಹೋಗಿ ನೋಡಿದಾಗ ತಿಳಿಯಿತು, ಅಲ್ಲಿ ತನ್ನ ನಂಬಿ ಬಂದ ರೋಗಿಗೆ ಇರುವ ಅಪರೂಪದ ಕಾಯಿಲೆಯೇ ತನ್ನ ತಂದೆಗೂ ಕೂಡ ಇತ್ತು ಎಂದು. ಒಂದು ಕ್ಷಣ ಅವಳು ಗೊಂದಲಕ್ಕೆ ಒಳಗಾದ್ಲು. ತನ್ನೊಳಗೆ ಯೋಚನೆ ಮಾಡಿದ್ಲು. ತನ್ನ ಬಳಿ ಈ ಕಾಯಿಲೆಗೆ ಇರೋದು ಒಂದೇ ಒಂದು ಔಷಧ. ತನ್ನ ತಂದೆಯನ್ನು ಉಳಿಸಬೇಕಾ ಅಥವಾ ನನ್ನ ನಂಬಿ ಬಂದ ರೋಗಿಯನ್ನು ಉಳಿಸಬೇಕಾ? ಅಲ್ಲಿಯೂ ಸ್ವಾರ್ಥವೇ ಗೆದ್ದಿತು. ಔಷಧ ನನ್ನಲ್ಲಿದೆ, ಹೆದರ್ಬೇಡಪ್ಪ. ಔಷಧ ನನ್ನಲ್ಲಿದೆ, ಹೆದರ್ಬೇಡಪ್ಪ ಎಂದು ತಂದೆಗೆ ಸಮಾಧಾನ ಹೇಳಿ ಔಷಧವನ್ನು ತಂದೆಯ ಉಪಚಾರಕ್ಕೆ ತನ್ನ ಬಳಿಯೇ ಇಟ್ಕೊಳ್ತಾಳೆ. ಅಲ್ಲಿಯೂ ಕೂಡ ವೈದ್ಯೆಯಾಗಿ ಅವಳು ಸೋಲ್ತಾಳೆ. ಮಗಳಾಗಿ ಗೆಲ್ಲಲು ಪ್ರಯತ್ನಿಸ್ತಾಳೆ. ಇತ್ತ ತನ್ನ ನಂಬಿ ಬಂದ ರೋಗಿಯು ಕಾಯಿಲೆ ಗಂಭೀರವಾಗಿ ಕೊನೆಯುಸಿರೆಳ್ತಾನೆ. ಅತ್ತ ತಂದೆಯನ್ನು ಉಳಿಸಲು ಮಗಳ ಹೋರಾಟ ಮುಂದುವರಿಯಿತು. ಬಿಪಿ, ಶುಗರ್ ಹೀಗೆ ಇತರ ಸಣ್ಣ ಸಣ್ಣ ಕಾಯಿಲೆಗೆ
ಹತೋಟಿ ತರುವಷ್ಟರಲ್ಲಿ 20-25 ದಿನಗಳು ಕಳೆದೇ ಹೋಯಿತು. ಅದಾಗಲೇ ತಂದೆಯ ಪರಿಸ್ಥಿತಿ ಕೂಡ ಗಂಭೀರ ಆಗತೊಡಗಿತು. ಇನ್ನೇನು ರೋಗಿಗೆ ತರಿಸಿದ ಔಷಧಿ ತನ್ನ ತಂದೆ ಕೊಡಬೇಕು ಎನ್ನುವಷ್ಟರಲ್ಲಿ ತಂದೆಯ ಆಪ್ತ ಗೆಳೆಯರಾದ ವೈದ್ಯರು ಔಷಧದ ಅವಧಿ ಮುಗಿದಿದೆ ಎಂದರು. ಅದೇ ಸ್ವಲ್ಪ ಹೊತ್ತಿನಲ್ಲಿ ಅವಳ ತಂದೆಯೂ ಕೂಡ ಇಹಲೋಕ ತ್ಯಜಿಸುತ್ತಾರೆ. ಅವಳಿಗೆ ಒಮ್ಮೆ ಆಕಾಶವೇ ಕಳಚಿ ಬಿದ್ದಂತಾಯಿತು. ಅಂದು ಅವಳು ಅರಿತುಕೊಂಡ್ಳು, ನನ್ನ ಸ್ವಾರ್ಥದಿಂದ ಅತ್ತ ನನ್ನನ್ನು ನಂಬಿ ಬಂದ ರೋಗಿಯನ್ನೂ ಉಳಿಸಲಿಲ್ಲ, ಇತ್ತ ನನ್ನ ತಂದೆಯನ್ನೂ ಉಳಿಸಿಕೊಳ್ಳಿಕ್ಕಾಗಲಿಲ್ಲ. ನನ್ನ ಸಾಧನೆ, ನನ್ನ ವಿದ್ಯೆ, ನನ್ನ ಗೌರವ ಎಲ್ಲವೂ ನನ್ನ ಸ್ವಾರ್ಥದ ಬದುಕಿನಿಂದ ಶೂನ್ಯವಾಗಿ ಬಿಟ್ಟಿದೆ. ಅಂದಿನಿಂದ ಕಷ್ಟ ಎಂದು ಬಂದವರಿಗೆ ತನ್ನಿಂದಾದ ಸಹಾಯ ಮಾಡುತ್ತಾ, ಸಾಮಾಜಿಕ ಸೇವೆ ಮಾಡುತ್ತಾ ಸ್ವಾರ್ಥ ಜೀವನದಿಂದ ಸಾರ್ಥಕ ಜೀವನ ನಡೆಸಲಾರಂಭಿಸಿದಳು. ಸ್ವಾರ್ಥ ಮೀರಿದಾಗ ಬದುಕು ಶೂನ್ಯ, ಸೇವೆ ಸೇರಿದಾಗ ಬದುಕು ಸಾರ್ಥಕ. ಸ್ವಾರ್ಥವೇ ಬದುಕಿನ ದಾರಿ ಎಂದು ತಿಳಿದರೆ ಸಾಧನೆಗೂ ಅರ್ಥವಿಲ್ಲ. ಆದರೆ ಸೇವೆಯೇ ಉಸಿರಾದಾಗ ಮಾತ್ರ ಬದುಕು ನಿಜವಾದ ಬದುಕಾಗುತ್ತದೆ. ಇದುವರೆಗೆ ಕಥೆಯನ್ನಾಲಿಸಿದ ಎಲ್ಲರಿಗೂ ಧನ್ಯವಾದಗಳು. ಕೇಳುಗ ಮಿತ್ರರೇ, ಇದುವರೆಗೆ ಸಾಹಿತ್ಯಾಸಕ್ತರಾದ ಪದ್ಮಾಕ್ಷಿ ಆಚಾರ್ಯ ಪಣಿಯಾಡಿ ಅವರಿಂದ ಸ್ವರಚಿತ ಕಥೆಯನ್ನು ಕೇಳಿದಿರಿ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.